ಇನ್ನು ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಿರ್ಧಾರದ ವಿಚಾರವಾಗಿ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, 20,000 ಸಿಲಿಂಡರ್ ಅನ್ನ ಕೊಡಲೇಬೇಕು ಅಂತ ಒಂದು ಕಡೆ ಕೇಳ್ಕೊಳ್ತಾ ಇರುವಂತದ್ದು. ಸಿಲಿಂಡರ್ ಸಿಗದೆ ಮದುವೆ ಶುಭ ಕಾರ್ಯಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಅನ್ನ ನೀಡೋದಕ್ಕೆ ಮಾಲೀಕರು ಮನವಿಯನ್ನ ಮಾಡ್ತಾ ಇರುವಂತದ್ದು. 10,000 ಸಿಲಿಂಡರ್ನಲ್ಲಿ ಉದ್ಯಮ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಕನಿಷ್ಠ 20,000 ಸಿಲಿಂಡರ್ ಆದ್ರೂ ಕೂಡ ಪೂರೈಕೆ ಮಾಡಿ. ಬೆಂಗಳೂರಿನಂತ ಮಹಾನಗರಕ್ಕೆ ಕೇವಲ 10,000 ಸಿಲಿಂಡರ್ ಸಾಲಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮನೆಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತುವಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ? ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗೆ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಒಂದು ಉದ್ಯಮ ಬದುಕಬಹುದಂತ ಒಂದು ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಿರ್ಧಾರದ ವಿಚಾರವಾಗಿ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, 20,000 ಸಿಲಿಂಡರ್ ಅನ್ನ ಕೊಡಲೇಬೇಕು ಅಂತ ಒಂದು ಕಡೆ ಕೇಳ್ಕೊಳ್ತಾ ಇರುವಂತದ್ದು. ಸಿಲಿಂಡರ್ ಸಿಗದೆ ಮದುವೆ ಶುಭ ಕಾರ್ಯಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಅನ್ನ ನೀಡೋದಕ್ಕೆ ಮಾಲೀಕರು ಮನವಿಯನ್ನ ಮಾಡ್ತಾ ಇರುವಂತದ್ದು. 10,000 ಸಿಲಿಂಡರ್ನಲ್ಲಿ ಉದ್ಯಮ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಕನಿಷ್ಠ 20,000 ಸಿಲಿಂಡರ್ ಆದ್ರೂ ಕೂಡ ಪೂರೈಕೆ ಮಾಡಿ. ಬೆಂಗಳೂರಿನಂತ ಮಹಾನಗರಕ್ಕೆ ಕೇವಲ 10,000 ಸಿಲಿಂಡರ್ ಸಾಲಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮನೆಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತುವಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ?
ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗೆ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ. ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ. ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಒಂದು ಉದ್ಯಮ ಬದುಕಬಹುದಂತ ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ನಿರ್ಧಾರದ ವಿಚಾರವಾಗಿ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, 20,000 ಸಿಲಿಂಡರ್ ಅನ್ನ ಕೊಡಲೇಬೇಕು ಅಂತ ಒಂದು ಕಡೆ ಕೇಳ್ಕೊಳ್ತಾ ಇರುವಂತದ್ದು. ಸಿಲಿಂಡರ್ ಸಿಗದೆ ಮದುವೆ ಶುಭ ಕಾರ್ಯಕ್ಕೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಅನ್ನ ನೀಡೋದಕ್ಕೆ ಮಾಲೀಕರು ಮನವಿಯನ್ನ ಮಾಡ್ತಾ ಇರುವಂತದ್ದು. 10,000 ಸಿಲಿಂಡರ್ನಲ್ಲಿ ಉದ್ಯಮ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಕನಿಷ್ಠ 20,000 ಸಿಲಿಂಡರ್ ಆದ್ರೂ ಕೂಡ ಪೂರೈಕೆ ಮಾಡಿ. ಬೆಂಗಳೂರಿನಂತ ಮಹಾನಗರಕ್ಕೆ ಕೇವಲ 10,000 ಸಿಲಿಂಡರ್ ಸಾಲಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಅಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000 ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ. ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗೆ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ. ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ. ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ.
ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ ಒಂದು 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಒಂದು ಉದ್ಯಮ ಬದುಕಬಹುದಂತ ಒಂದು ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.